ಮೊದಲೇ ಏನಂದರೆ ನಗರಸಭೆ ವತಿಯಿಂದ ಸುಮಾರು ಟೈಮು ಈ ಫುಟ್ಪಾತ್ ಸರಿಪಡಿಸಬೇಕು ಅಂತ ಇದು ಮಾಡಿದ್ದಾರೆ. ಅದು ಇವತ್ತು ಸರಿಪಡಿಸಿಲ್ಲ. ಆಮೇಲೆ ಪಬ್ಲಿಕ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಗಾಡಿಗಳೆಲ್ಲಂದ್ರೆ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ, ಫುಟ್ಪಾತ್ ಮೇಲೆ ಫುಡ್ಡೆಲ್ಲ ಇದು ಮಾಡ್ತಾರೆ. ಅದೇನು ಮಾಮೂಲಿ ಗಾಡಿಯಲ್ಲಿ ಇಕ್ಕೊತ ಇಲ್ಲ. ವ್ಯಾನ್ ತಂದು ನಿಲ್ಸ್ಕೊತಾರೆ. ಒಂಥರ ಕಂಟೈನರೇ ಆಗ್ಬಿಟ್ಟಿದೆ ಅದು. ಪೋಸ್ಟ್ ಆಫೀಸ್ ಮುಂದೆ ಆಗಲಿ ಫುಟ್ಪಾತೇ ಇಲ್ಲ, ಮೈನ್ ಫುಟ್ಪಾತ್ ಇಲ್ಲ. ಅದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಫುಟ್ಪಾತ್ ಎಲ್ಲಿದೆ ಅಂತ ಯಾರು ಇವತ್ತು ಫುಟ್ಪಾತ್ ಮೇಲೆ ಹೋಗೋರಿಲ್ಲ. ಪಬ್ಲಿಕ್ ರೋಡ್ ಮೇಲೆ ಬರುತ್ತೆ. ಪಾರ್ಕಿಂಗು ಅಷ್ಟೇ, ಗಾಡಿಗಳು ಎಲ್ಲೋ ಹಾಕ್ಬಿಟ್ಟು ಎಲ್ಲೋ ಹೊರಟೋಗ್ತಾರೆ. ಬೆಳಗ್ಗೆ ಹಾಕ್ಬಿಟ್ಟು ಹೋಗಿ ಸಾಯಂಕಾಲ ಬಂದು ಎತ್ಕೊಳ್ತಾರೆ. ನಗರಸಭೆಯವ್ರಿಗೆ ಎಷ್ಟೇ ಕಿಂತ ಕಂಪ್ಲೇಂಟ್ ಮಾಡಿದ್ರೆ ಇವತ್ತು ಅದ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಅದರಲ್ಲಿ ಇವರು ಟ್ರಾಫಿಕ್ ಅವರು ಅದ್ರ ಮೇಲೆ ಇದು ಮಾಡ್ತಾಯಿಲ್ಲ. ಏನೋ ಅವರು ಕ್ರಮ ತೆಗೆದುಕೊಬೇಕು. ನಗರ ಪೊಲೀಸ್ ಅಧಿಕಾರಿಗಳೇ, ನಗರಸಭೆ ಅವರಾಗಲಿ ಒಬ್ಬರು ಅದ್ರ ಮೇಲೆ ಒಂದು ಕ್ರಮ ತೆಗೆದುಕೊಬೇಕು. ಮೈನು ಪಬ್ಲಿಕ್ ತೊಂದರೆ ಆಗ್ತಾಯಿದೆ ಏನಂದರೆ ಅದ್ರ ಮೇಲೆ ಫುಟ್ಪಾತ್ ಮೇಲೆ ಇರೋಕೆ ಅದೆಲ್ಲ ಧೂಳೆಲ್ಲ ಹೋಗಿ ಗಾಡಿ ಮೇಲೆ ಕುತ್ಕೊಡುತ್ತೆ. ಆ ಕಬ್ಗೊಂಡಾಗಲು ಫುಡ್ ಐಟಮ್ಸ್ ಏನೇ ಒಂದು ಫುಡ್ಡು ಇವಾಗ ಶನಿವಾರ ಭಾನುವಾರ ಆದರೆ ಆ ಧೂಳೆಲ್ಲ ಅದ್ರ ಮೇಲೆ ಇರುತ್ತೆ. ಬೇಕಾದ್ರೆ ನೀವು ಯಾವಾಗನ ಬೇಕಾದ್ರೆ ಫುಡ್ಡವ್ರನ್ನ ಕಳಿಸಿ ಬೇಕಾದ್ರೆ ಟೆಸ್ಟ್ ಮಾಡಿರಿ. ಅದ್ರ ಮೇಲೆ ಮಣ್ಣು ಹೋಗೋ ದಾರಿಯಲ್ಲದು ಒಂದು ಗಾಡಿ ಸ್ಪೀಡಾಗಿ ಬಂದರೆ ಅಂದರೆ ಆ ಧೂಳೆಲ್ಲ ಅದ್ರ ಮೇಲೆ ಇರುತ್ತೆ. ಮೈನು ಈ ಗಂಗಾಗುಡಿ ರೋಡು, ಬಜಾರ್ ರೋಡು, ಎಮ್ ಜಿ ರೋಡ್ ಆದರೆ ಹೊಡೆದಿರೋದು ಹಂಗಿರಲಿ ಪ್ರೀತ ಧೂಳು, ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ. ಒಂದು ಗಾಡಿ ಬಂದರೆ ಮಕ್ಕದ ಮೇಲೆ ಧೂಳೆಲ್ಲ ಬಂದು ಕಣ್ಣೆಲ್ಲ ಇರುತ್ತೆ. ಆಮೇಲೆ ಬಿ ವಿ ರೋಡಲ್ಲಾದರೆ ಇದ್ದಿದ್ದು ಅಧ್ವಾನ, ಎಲ್ಲೋ ಅಲ್ಲಿ ಪಾರ್ಕಿಂಗ್ ಆಗ್ತಾರೆ, ಎಲ್ಲೋ ಹೊರಟೋಗ್ತಾರೆ. ಸಂತೆ ಮಾರ್ಕೆಟಲ್ಲಿ ಅಂಗಡಿಗಳ ಮುಂದೆ ಫುಟ್ಪಾತೇ ಇಲ್ಲ. ಮೈನು ಫುಟ್ಪಾತೇ ಇಲ್ಲ. ಫುಟ್ಪಾತ್ವರೆಗೂ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಅದನ್ನು ಯಾರು ಇವಾಗ ಅದ್ರ ಮೇಲೆ ಕ್ರಮ ತೆಗೆದುಕೊಂತಲ್ಲ. ಅದ್ರ ಮುಂಚೆ ಮಂಜುನಾಥ್ ಸರ್ ಅವ್ರು ಬಂದಿದ್ದರು, ಅವರೆಲ್ಲ ತೆರಪಡಿಸಿದ್ರು. ತಿರ್ಗಾ ಮಾಮೂಲಿ ಇಟ್ಕೊಂಡ್ಬಿಟ್ರು. ಕಮಿಷ್ನರ್ ಅವರು ಲಾಸ್ಟ್ ಟೈಮ್ ಇದ್ದವರು ಅವ್ರು ಚೆನ್ನಾಗಿ ಏನೋ ಮಾಡಿದರು. ಆಮೇಲೆ ಉಮಾಕಾಂತ್ ಅವ್ರು ಮಾಡಿದ್ರು. ಇವಾಗ ಇವ್ರು ಬಂದು ಇಷ್ಟು ತಿಂಗಳಾಗಿದೆ. ಇವಕ್ಕೂ ಟೌನ್ದಲ್ಲಿ ಏನಾಗಿದೆ ಅಂತ ಇವಕ್ಕೂ ನೋಡಿಲ್ಲ. ಅದು ಜಾಸ್ತಿ ತೊಂದರೆ ಆಗ್ತಾಯಿದೆ. ಪಬ್ಲಿಕ್ ಇವತ್ತೇನೋ ಒಂದು ಜನರಲ್ ಮೀಟಿಂಗ್ ಇಟ್ಟಿದ್ರು, ಅದ್ರ ಬಗ್ಗೆ ಅವ್ರು ಏನು ಮಾತಾಡಿದಾರೋ ಗೊತ್ತಿಲ್ಲ. ನಮ್ಮದು ನಾನು ನಗರ ಘಟಕ OBC ಅಧ್ಯಕ್ಷನಾಗಿ ಆನಂದ್ ಅಂತ ನಾನೊಂದು ಇದು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಇವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಮುಂದಕ್ಕೆ ಇದೇನೋ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ನಾವು DC ಅವ್ರಿಗೆ ಹೋಗ್ಬಿಟ್ಟು ನಮ್ಮ ಇದರಿಂದ ಒಂದು ಅರ್ಜಿ ಕೊಡ್ತೀವಿ.